ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿವತ್ತು ನೋಡ್ತಾ ಇದ್ದೀರಾ ದ್ವಿತೀಯ BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ವ್ಯಾವಹಾರಿಕ ಕನ್ನಡ ಅನ್ನುವಂತಹ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮೊದಲ ಘಟಕ ಅಂದರೆ ಇದರಲ್ಲಿ ಬ್ಲಾಕ್ 3ನ ಮೊದಲ ಘಟಕ ಅಂದರೆ 9ನೇ ಘಟಕ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ವಾಣಿಜ್ಯ ಕನ್ನಡದ ಸ್ವರೂಪ ಮತ್ತು ಮಹತ್ವ, ವಿವಿಧ ಅಂಗಗಳು, ವಾಣಿಜ್ಯ ಪತ್ರದ ವಿವಿಧ ಬಗೆಗಳು ಅಂತ ಹೇಳಿ ಕೇಳಿದ್ದಾರೆ. ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಾಣಿಜ್ಯ ಕನ್ನಡ ಅಂತಂದ್ರೆ ಏನು, ಅದರ ಸ್ವರೂಪ, ಲಕ್ಷಣ ಮತ್ತು ಮಹತ್ವಗಳ ಬಗ್ಗೆ ನೋಡಿದ್ವಿ. ಈಗ ವಾಣಿಜ್ಯ ಪತ್ರದ ಬಗ್ಗೆ ನಾವು ನೋಡ್ತಾ ಇದ್ವಿ. ವಾಣಿಜ್ಯ ಪತ್ರ ಅಂತಂದರೆ ಏನು, ವಾಣಿಜ್ಯ ಪತ್ರದ ಅಂಗಗಳು ಯಾವುವು, ವಾಣಿಜ್ಯ ಪತ್ರದ ವಿವಿಧ ಬಗೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ವಾಣಿಜ್ಯ ಪತ್ರ ಅಂತಂದರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ವಾಣಿಜ್ಯ ಪತ್ರ ಅಥವಾ ಬಿಸ್ನೆಸ್ ಲೆಟರ್ ಅಂತಂದರೆ ಹೆಸರೇ ಹೇಳೋ ರೀತಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಕಂಪನಿ ರಿಲೇಟೆಡ್ ಆಗಿರಬಹುದು ಕಳಿಸುವಂತಹ ಲೆಟರ್ಗಳನ್ನು ಏನಂತ ಹೇಳ್ತೀವಿ, ವಾಣಿಜ್ಯ ಪತ್ರ ಅಂತ ಹೇಳಿ. ವಾಣಿಜ್ಯ ಪತ್ರ ಅಂತಂದರೆ ಒಂದು ವ್ಯಾಪಾರ ಸಂಸ್ಥೆ, ಈಗ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಯಾವುದಾದ್ರೂ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗಾಗಿರ್ಬೋದು ಅಥವಾ ಗ್ರಾಹಕರಿಗಾಗಿರಬಹುದು, ಪೂರೈಕೆದಾರರಿಗಾಗಿರಬಹುದು ಅಥವಾ ಸರ್ಕಾರಿ ಏಜೆನ್ಸಿಗಳಿಗೆ ಅಥವಾ ಇತರ ಯಾವುದೇ ವ್ಯಕ್ತಿಗಳಿಗೆ ಅಧಿಕೃತ ಸಂವಹನವನ್ನು ನಡೆಸೋದಕ್ಕೋಸ್ಕರ ಬಳಸುವಂತಹ ಒಂದು ಔಪಚಾರಿಕ ಪತ್ರವನ್ನು ನಾವೇನಂತ ಕರಿತೀವಿ, ವಾಣಿಜ್ಯ ಪತ್ರ ಅಂತ ಹೇಳಿ ಕರಿತೀವಿ. ಸರಳವಾಗಿ ಹೇಳಬೇಕು ಅಂತಂದರೆ ಇದು ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳ ಕುರಿತು ಲಿಖಿತ ರೂಪದಲ್ಲಿ ಕಳುಹಿಸಲಾಗುವ ಒಂದು ಮುಖ್ಯ ಸಾಧನವಾಗಿದೆ. ಇಲ್ಲಿ ವ್ಯವಹಾರ ಅಂತ ಹೇಳಿ ಬಂದಾಗ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಇಲ್ಲಿ ಸಾಕ್ಷಿಗಳು ಬೇಕಾಗತ್ತೆ, ದಾಖಲೆಗಳು ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಯಾವುದೇ ವಿಚಾರಗಳು ಮೌಖಿಕವಾಗಿ ಇದ್ರೂ ಸಹ ದಾಖಲೆಗಳಿಗೋಸ್ಕರನಾದರೂ ಇಲ್ಲಿ ಲೆಟರ್ಗಳನ್ನು ಬರೀಬೇಕಾಗತ್ತೆ. ಅಂಥ ಒಂದು ಲೆಟರ್ಗಳನ್ನು ನಾವೇನಂತ ಕರಿತೀವಿ, ವಾಣಿಜ್ಯ ಪತ್ರಗಳು ಅಥವಾ ವಾಣಿಜ್ಯ ಬಿಸ್ನೆಸ್ ಲೆಟರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ವಾಣಿಜ್ಯ ಪತ್ರನ ಕೇವಲ ಒಂದು ಪತ್ರವಾಗಿ ಇದು ಕಾರ್ಯನಿರ್ವಹಿಸೋದಿಲ್ಲ, ಬದಲಾಗಿ ಇದೊಂದು ದಾಖಲೆಯಾಗಿ ರೆಕಾರ್ಡ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಮನೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಆ ಮನೆಯಲ್ಲಿ ಇದು ನನ್ನ ಮನೆ ಅಂದ ತಕ್ಷಣ ಅದು ನಿಮ್ಮ ಮನೆ ಆಗೋದಿಲ್ಲ. ಮೊದಲಿಗೆ ಏನಾಗಬೇಕು, ಅಲ್ಲಿ ಪೇಪರ್ಸು ನಿಮ್ಮ ಹೆಸರಲ್ಲಿ ಇದ್ದಾಗ ಮಾತ್ರ ಅದು ನಿಮ್ಮ ಮನೆ ಅಂತ ಹೇಳಿ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ವ. ಹಾಗೇ ಆ ಪೇಪರ್ಸ್ಗಳಿರುತ್ತಲ್ಲ, ಆ ಪೇಪರ್ಸ್ಗಳೇ ನಿಮಗೆ ಇಲ್ಲಿ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೇ ಇದನ್ನು ನಾವು ಏನಕ್ಕೆ ಬಳಸ್ತೀವಿ, ವ್ಯವಹಾರದ ದೃಷ್ಟಿಯಿಂದ ನಾವು ಬಳಸ್ತೀವಿ. ಯಾಕಂತಂದರೆ ಮುಂದೆ ಏನಾದರೂ ಸಮಸ್ಯೆ ಆದಾಗ ಈ ಪೇಪರ್ಸ್ ಇಟ್ಕೊಂಡು ನಾವು ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ಡಾಕ್ಯುಮೆಂಟ್ಗಳನ್ನು ತಗೋತೀವಿ ಅಲ್ವಾ. ಹಾಗೆಯೇ ಇಲ್ಲೂ ಕೂಡ ನಮಗೆ ಯಾವುದೇ ಒಂದು ಕಂಪನಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಒಂದು ಆದೇಶವನ್ನು ನೀಡಬೇಕು ಅಂತಂದರೆ ಅದು ಪತ್ರದ ಮೂಲಕವೇ ಬರಬೇಕಾಗತ್ತೆ. ಮೌಖಿಕವಾದಂತಹ ಸಂಭಾಷಣೆಗಾಗಿರಲಿ, ಮೌಖಿಕವಾದಂತಹ ಸಂವಹನಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಆದ್ಯತೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಮೌಖಿಕವಾಗಿ ಅವರೇನೇ ಹೇಳಿದ್ರೂ ಕೂಡ ಆರ್ಡರ್ ಲೆಟರ್ ಬರಲಿ ಆಮೇಲೆ ನೋಡೋಣ ಅನ್ನೋದು ಇಲ್ಲಿ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಪತ್ರಗಳು ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಇಂಥ ಒಂದು ಪತ್ರಗಳನ್ನು ಏನಂತ ಕರಿತೀವಿ, ನಾವು ವಾಣಿಜ್ಯ ಪತ್ರಗಳು ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವು ಈ ಒಂದು ವಾಣಿಜ್ಯ ಪತ್ರಗಳನ್ನು ಏನಕ್ಕೋಸ್ಕರ ಬರಿಬೇಕು, ಅದನ್ನು ಬರೆಯುವಂಥ ಮುಖ್ಯ ಉದ್ದೇಶಗಳು ಏನು ಅಂತ ಹೇಳಿ ನೋಡೋದಾದರೆ, ಮೊದಲನೇದಾಗಿ ಮಾಹಿತಿಯನ್ನು ವಿನಿಮಯವನ್ನು ಮಾಡೋದಕ್ಕೆ.
ಯಾವುದೇ ಒಂದು ರೀತಿಯ ಉತ್ಪನ್ನಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಬೆಲೆಗಳು ಅಥವಾ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಅಥವಾ ಪಡೆಯೋದಕ್ಕೋಸ್ಕರ ನಾವು ಈ ಒಂದು ಪತ್ರಗಳನ್ನು ಬಳಸ್ತೀವಿ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ವ್ಯವಹಾರ ಸಂಬಂಧಗಳನ್ನು ಸ್ಥಾಪಿಸುವುದು ಅಥವಾ ಕಾಯ್ದುಕೊಳ್ಳುವುದು. ಯಾವುದೇ ಒಂದು ಕಂಪನಿಯ ಜೊತೆಗೆ ಅಥವಾ ವ್ಯಕ್ತಿಯ ಜೊತೆಗೆ ನಾವು ವ್ಯವಹಾರವನ್ನು ಸ್ಥಾಪಿಸಬೇಕು ಅಂತಂದರೆ, ವ್ಯವಹಾರವನ್ನು ಪ್ರಾರಂಭವನ್ನು ಮಾಡಬೇಕು ಅಂತಂದರೆ, ಅಥವಾ ಈಗಾಗಲೇ ಇರುವಂತಹ ವ್ಯವಹಾರವನ್ನು ಉಳಿಸ್ಕೊಳ್ಬೇಕು, ಅಂತಹ ಒಂದು ಕಂಪನಿಯ ಜೊತೆ ನಮ್ಮ ಸಂಬಂಧವನ್ನು ಕಾಯ್ದುಕೊಳ್ಬೇಕು ಅಂತಂದ್ರೂ ಸಹ ಈ ಪತ್ರಗಳನ್ನು ನಾವು ಬಳಸ್ತೀವಿ. ಆದೇಶಗಳನ್ನು ನೀಡೋದಾಗಿರ್ಬೋದು, ದೂರುಗಳನ್ನು ನಿರ್ವಹಿಸುವುದು, ಪ್ರಶಂಸೆಯನ್ನು ವ್ಯಕ್ತಪಡಿಸುವುದು, ಈ ಎಲ್ಲ ಉದ್ದೇಶಗಳಿಗೆ ನಾವು ಪತ್ರಗಳನ್ನು ಬರಿಬೇಕಾಗತ್ತೆ. ನೆಕ್ಸ್ಟು ಕಾನೂನು ದಾಖಲೆ. ನಾನು ಈಗಾಗಲೇ ಹೇಳಿದೆ, ಹಲವು ವಾಣಿಜ್ಯ ಪತ್ರಗಳು ಕಾನೂನುಬದ್ಧ ದಾಖಲೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಉದಾಹರಣೆಗೆ ಒಪ್ಪಂದಗಳು, ಅಧಿಕೃತ ಸೂಚನೆಗಳು, ಇವೆಲ್ಲ ಎಲ್ಲಿ ಬರುತ್ತೆ? ವಾಣಿಜ್ಯ ಪತ್ರದ ಕೆಳಗೆ ಬರುತ್ತೆ. ಇದೆಲ್ಲದು ಏನಾಗುತ್ತೆ? ಇಲ್ಲಿ ದಾಖಲೆಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟು ಮಾರಾಟ ಮತ್ತು ಪ್ರಚಾರ. ಯಾವುದೇ ಹೊಸ ಉತ್ಪನ್ನಗಳನ್ನು ಪರಿಚಯಿಸುವುದು ಅಥವಾ ಮಾರಾಟ ಪ್ರಚಾರವನ್ನು ಮಾಡೋದಕ್ಕೋಸ್ಕರ ಈ ಒಂದು ಪತ್ರಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ ಅಂತಲೇ ಹೇಳ್ಬಹುದಾಗಿದೆ. ಈ ಒಂದು ಪತ್ರಗಳು ನಮಗೆ ಏನಕ್ಕೆಲ್ಲ ಬೇಕು ಅನ್ನೋದನ್ನು ನಾವೀಗ ನೋಡಿದ್ವಿ. ನಾವು ಯಾವುದೇ ಒಂದು ಮಾಹಿತಿಯನ್ನು ಕಳಿಸೋದಾಗಿರ್ಬೋದು, ತಿಳುವಳಿಕೆಯನ್ನು ಹೊಂದೋದಕ್ಕೆ ಆಗಿರ್ಬೋದು, ಅಥವಾ ಇತರ ಕಂಪನಿಗಳೊಂದಿಗೆ, ಜನರೊಂದಿಗೆ ಸಂಪರ್ಕವನ್ನು ಸಾಧಿಸೋದಕ್ಕೆ, ಅಥವಾ ಈಗಾಗಲೇ ಇರುವಂತಹ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು, ಯಾವುದೇ ಮಾರ್ಕೆಟಿಂಗ್ ವಿಚಾರವಾಗಿ ಆಗಿರ್ಬೋದು, ಈ ಎಲ್ಲ ಉದ್ದೇಶಗಳಿಗೆ ನಾವೇನು ಮಾಡ್ತೀವಿ? ಈ ಒಂದು ವಾಣಿಜ್ಯ ಪತ್ರಗಳನ್ನು ಬರಿತೀವಿ ಅಥವಾ ಬಳಸ್ತೀವಿ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ವಾಣಿಜ್ಯ ಪತ್ರ ಅಂತಂದರೆ ಏನು ಅಂತ ನೋಡಿದ್ವಿ. ವಾಣಿಜ್ಯ ಪತ್ರವನ್ನು ಯಾವ ಉದ್ದೇಶದಿಂದ ಬರಿತೀವಿ ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟು ವಾಣಿಜ್ಯ ಪತ್ರದಲ್ಲಿ ಯಾವುದೆಲ್ಲ ಪತ್ರಗಳು ಬರುತ್ತೆ ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ವಾಣಿಜ್ಯ ಪತ್ರದ ಮುಖ್ಯ ವಿಧಗಳು ಯಾವುದು ಅಂತ ಹೇಳಿ ನೋಡೋದಾದರೆ, ವಾಣಿಜ್ಯ ಪತ್ರಗಳನ್ನು ಅವುಗಳ ಮುಖ್ಯ ಕಾರ್ಯದ ಆಧಾರದ ಮೇಲೆ ಹೀಗೆ ವಿಂಗಡಣೆಯನ್ನು ಮಾಡಬಹುದಾಗಿರುತ್ತೆ. ಯಾವೆಲ್ಲ ಕಾರ್ಯವನ್ನು ಪತ್ರಗಳು ಮಾಡ್ತವೆ, ಕಾರ್ಯದ ಆಧಾರದ ಮೇಲೆ ಪತ್ರಗಳನ್ನು ನಾವು ಹೆಸರಿಸಬೇಕಾಗತ್ತೆ. ಮೊದಲನೇದಾಗಿ ವಿಚಾರಣಾ ಪತ್ರ, ಎನ್ಕ್ವೈರಿ ಲೆಟರ್ ಅಂತ ಹೇಳಿ ಕರಿಬಹುದು. ಇದನ್ನು ಏನಕ್ಕೆ ಬಳಸ್ತೀವಿ? ಹೊಸ ಉತ್ಪನ್ನಗಳು, ಬೆಲೆಗಳು, ರಿಯಾಯಿತಿಗಳು ಅಥವಾ ಸೇವೆಗಳ ಲಭ್ಯತೆಯ ಬಗ್ಗೆ ಮಾಹಿತಿ ಪಡೆಯಲು ಒಂದು ಸಂಸ್ಥೆಯು ಇನ್ನೊಂದು ಸಂಸ್ಥೆಗೆ ಬರೆಯುತ್ತದೆ. ನೆಕ್ಸ್ಟು ಪ್ರತ್ಯುತ್ತರ ಪತ್ರ ಅಂದರೆ ರಿಪ್ಲೈ ಲೆಟರ್. ವಿಚಾರಣಾ ಪತ್ರಕ್ಕೆ ಉತ್ತರ ನೀಡುವುದು. ಕೇಳಿದಂತಹ ಎಲ್ಲ ಮಾಹಿತಿಗಳನ್ನು ಅಂದರೆ ಬೆಲೆ ಪಟ್ಟಿಗಳಾಗಿರ್ಬೋದು, ಕ್ಯಾಟ್ಲಾಗ್ಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇದೆಲ್ಲದನ್ನು ಸ್ಪಷ್ಟವಾಗಿ ಒದಗಿಸುವುದು ಇದರ ಕಾರ್ಯವಾಗಿರುತ್ತೆ. ನೆಕ್ಸ್ಟು ಆದೇಶ ಪತ್ರ, ಆರ್ಡರ್ ಲೆಟರ್ ಅಂದರೆ ನಿರ್ದಿಷ್ಟ ಸಂಖ್ಯೆಯ ಸರಕು ಅಥವಾ ಸೇವೆಗಳನ್ನು ಖರೀದಿಸಲು ಅಧಿಕೃತವಾಗಿ ಆದೇಶವನ್ನು ದಾಖಲಿಸಲು ಇದನ್ನು ಬರೆಯಲಾಗತ್ತೆ. ನೆಕ್ಸ್ಟು ದೂರುಪತ್ರ ಅಂತಂದರೆ ಕಂಪ್ಲೇಂಟ್ ಲೆಟರು. ಸರಕು ಅಥವಾ ಸೇವೆಯಲ್ಲಿ ನ್ಯೂನತೆ, ಹಾನಿ ಅಥವಾ ಒಪ್ಪಂದದ ಗುಣಮಟ್ಟಕ್ಕೆ ವ್ಯತ್ಯಾಸವಾದಾಗ ಪರಿಹಾರವನ್ನು ಅಂದರೆ ರೀಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಮರುಪಾವತಿಯನ್ನು ಮಾಡೋದಾಗಿರ್ಬೋದು, ಅಥವಾ ಸರಿ ಇಲ್ಲದೆ ಇರುವಂಥ ಡಿಫಾಲ್ಟ್ ಆಗಿರುವಂತಹ ಪ್ರಾಡಕ್ಟನ್ನು ಸರಿ ಮಾಡಿಕೊಡೋದನ್ನು ಕೇಳಿ ಬರೆಯುವಂತಹ ಪತ್ರ ಆಗಿರುತ್ತೆ ಇದು. ಇದನ್ನು ಏನಂತೀವಿ ನಾವು? ದೂರು ಪತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಹೊಂದಾಣಿಕೆ ಪತ್ರ ಅಥವಾ ಅಡ್ಜಸ್ಟ್ಮೆಂಟ್ ಲೆಟರ್. ಅಡ್ಜಸ್ಟ್ಮೆಂಟ್ ಲೆಟರ್ ಅಂತಂದರೆ ದೂರು ಪತ್ರಕ್ಕೆ ಪ್ರತಿಯಾಗಿ ಕಂಪನಿ ದೋಷವನ್ನು ಒಪ್ಪಿಕೊಂಡು ಪರಿಹಾರವನ್ನು ಹೇಗೆ ನೀಡಲಾಗುವುದು ಎಂಬುದನ್ನು ತಿಳಿಸಲು ಬರೆಯುವಂತಹ ಪತ್ರವನ್ನು ಏನಂತ ಹೇಳ್ತೀವಿ? ಅಡ್ಜಸ್ಟ್ಮೆಂಟ್ ಲೆಟರ್ ಅಥವಾ ಹೊಂದಾಣಿಕೆ ಪತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಸಂಗ್ರಹಣಾ ಪತ್ರ ಅಥವಾ ಕಲೆಕ್ಷನ್ ಲೆಟರ್ ಅಂದರೆ ನಿಗದಿತ ದಿನಾಂಕದೊಳಗೆ ಪಾವತಿಯಾಗದ ಬಾಕಿ ಹಣವನ್ನು ಸಾಲ ಅಥವಾ ಬಿಲ್ ನೆನಪಿಸಲು ಮತ್ತು ವಸೂಲಿ ಮಾಡಲು ಬರೆಯುವಂತಹ ಸರಣಿ ಪತ್ರಗಳಲ್ಲಿ ಇದೊಂದು ಆಗಿರುತ್ತೆ. ನೆಕ್ಸ್ಟು ಮಾರಾಟ ಮತ್ತು ಪ್ರಚಾರ ಪತ್ರ ಅಂದರೆ ಸೇಲ್ಸ್ ಆ್ಯಂಡ್ ಪ್ರಮೋಷನಲ್ ಲೆಟರ್ ಅಂದರೆ
ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸಲು, ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಅಥವಾ ವಿಶೇಷ ಕೊಡುಗೆಗಳ ಬಗ್ಗೆ ಗ್ರಾಹಕರಿಗೆ ತಿಳಿಸಲು ಮತ್ತು ಖರೀದಿಗೆ ಪ್ರೋತ್ಸಾಹಿಸಲು ಬರೆಯುವಂತಹ ಪತ್ರ ಇದಾಗಿರುತ್ತೆ. ನೆಕ್ಸ್ಟ್ ನೇಮಕಾತಿ ಪತ್ರ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಆರ್ ಕವರ್ ಲೆಟರ್ ಅಂತ ಹೇಳ್ಬೋದಾಗಿರುತ್ತೆ. ಇದರಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ ಕಳಿಸುವಂತಹ ಪರಿಚಯಾತ್ಮಕ ಪತ್ರವನ್ನು ಕವರ್ ಲೆಟರ್ ಅಂತ ಕರಿತೀವಿ. ಅಥವಾ ಸಂದರ್ಶನದಲ್ಲಿ ಆಯ್ಕೆಯಾದವರಿಗೆ ಉದ್ಯೋಗವನ್ನು ನೀಡಲು ಕಳುಹಿಸುವಂತಹ ಪತ್ರವನ್ನು ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯದಾಗಿ ಶಿಫಾರಸು ಪತ್ರ ಅಥವಾ ರೆಕಮೆಂಡೇಷನ್ ಲೆಟರ್. ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಯೋಗ್ಯತೆಯ ಬಗ್ಗೆ ಪ್ರಮಾಣೀಕರಿಸಲು ಬರೆಯುವಂತಹ ಪತ್ರವನ್ನು ಏನಂತ ಹೇಳ್ತೀವಿ? ಶಿಫಾರಸು ಲೆಟರ್ ಅಥವಾ ರೆಕಮೆಂಡೇಷನ್ ಲೆಟರ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ನೆಕ್ಸ್ಟು ಮುಂದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನಕ್ಕೆ ನಾನು ಶಾರ್ಟಾಗಿ ಹೇಳಿದೆ ಅಂತಂದರೆ, ನಿಮಗೆ ಈ ಒಂದು ವಿಭಾಗಗಳನ್ನು ಕೇಳಿದಾಗ ಬರೆಯೋದಕ್ಕೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ಹೇಳಿರೋದು. ಹೀಗೆಲ್ಲ ಹೇಳ್ತಾ ಹೋದ್ರಿ ನಂಗೆ ಒಂದು ನೆನಪಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ನೀವೀಗ ಒಂದು ಕಂಪನಿಯನ್ನು ನಡೆಸ್ತಾ ಇದ್ದೀರಾ. ನೀವೀಗ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ನೆಕ್ಸ್ಟ್ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ. ನೀವೊಂದು ಆಫೀಸನ್ನು ನಡೆಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಆಫೀಸಿಗೆ ಏನು ಬೇಕಾಗಿರತ್ತೆ? ಒಂದಷ್ಟು ಕಂಪ್ಯೂಟರ್ಗಳು ಬೇಕಾಗಿರತ್ತೆ ಅಂತ ಅಂದ್ಕೊಳ್ಳೋಣ. ಆಗ ನೀವೇನು ಮಾಡ್ತೀರಾ? ನೀವು ಯಾವುದೋ ಒಂದು ಕಂಪನಿಗಾಗಿರ್ಬೋದು ಅಥವಾ ಕಂಪ್ಯೂಟರ್ನ ಸೇಲ್ ಮಾಡುವಂತಹ ಶಾಪ್ಗಳಿಗೆ ನೀವು ಒಂದು ಎನ್ಕ್ವೈರಿಯನ್ನು ಕೇಳ್ತೀರ. ನಮಗೆ ಇಷ್ಟು ಕಂಪ್ಯೂಟರ್ಗಳ ಅವಶ್ಯಕತೆ ಇದೆ, ನಿಮ್ಮ ಹತ್ರ ಇಷ್ಟು ಕಂಪ್ಯೂಟರ್ಗಳ ನಮಗೆ ಕೊಡಬಹುದಾ, ಎಷ್ಟಾಗತ್ತೆ ಇದಕ್ಕೆ ಒಂದು ಕೊಟೇಶನ್ ಕೊಡ್ಬೋದಾ ಅಂತ ನೀವು ಒಂದು ಲೆಟರನ್ನು ಕಳಿಸ್ತೀರ ಅಲ್ವಾ? ಅದಕ್ಕೆ ಏನಂತ ಹೇಳ್ತಾರೆ? ವಿಚಾರಣಾ ಪತ್ರ ಅಂತ ಕರೀತಾರೆ. ನೀವು ಪತ್ರವನ್ನು ಕಳಿಸಿದ್ರಿ, ಅದು ಪತ್ರ ಅವ್ರಿಗೆ ತಲುಪ್ತು. ಅವರು ವಾಪಸ್ ಏನು ಮಾಡ್ತಾರೆ? ಹೌದು, ನಮ್ಮ ಹತ್ರ ಇಷ್ಟಿಷ್ಟು ಕಂಪ್ಯೂಟರ್ ಇದೆ, ನಮಗೆ ಇಷ್ಟು ಸಮಯವನ್ನು ಕೊಟ್ಟರೆ ನಿಮಗೆ ಅವಶ್ಯಕತೆ ಇರುವಂಥ ಕಂಪ್ಯೂಟರ್ಗಳನ್ನ ನಾವು ನಿಮಗೆ ಇಂಥ ಒಂದು ರೇಟಿಗೆ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅವರೊಂದು ಲೆಟ್ರನ್ನ ನಿಮಗೆ ಕಳಿಸ್ತಾರಲ್ವ, ಅದನ್ನು ಏನಂತ ಹೇಳ್ತೀವಿ? ಪ್ರತ್ಯುತ್ತರ ಪತ್ರ ಅಥವಾ ರಿಪ್ಲೈ ಲೆಟರ್ ಅಂತ ಕರಿತೀವಿ. ಓಕೆ, ನೀವು ಅವ್ರನ್ನ ಕೇಳಿದ್ದಾಯಿತು, ಅವ್ರು ನಿಮ್ಗೆ ವಾಪಸ್ ಮಾಡಿದ್ದಾಯಿತು, ನಿಮಗೆ ಅವ್ರು ಕಳಿಸಿರುವಂತಹ ಕೊಟೇಶನ್ ಓಕೆ ಆಯಿತು. ನೀವೇನು ಮಾಡ್ತೀರೋ ವಾಪಸ್ಸು, ನನಗೆ 20 ಕಂಪ್ಯೂಟರ್ಗಳು ಬೇಕು, ಇಂಥ ಒಂದು ದಿನಾಂಕದೊಳಗಡೆ ಬೇಕು ಅಂತ ನೀವು ಅವ್ರಿಗೇನು ಮಾಡ್ತೀರಾ? ವಾಪಸ್ಸು ಲೆಟ್ರನ್ನು ಕಳಿಸ್ತೀರ. ಅದಕ್ಕೇನು ಹೇಳ್ತಾರೆ? ಆದೇಶ ಪತ್ರ ಅಥವಾ ಆರ್ಡರ್ ಲೆಟರ್ ಅಂತ ಕರಿತೀವಿ. ನಿಮ್ಮ ಪತ್ರವನ್ನು ನೋಡಿದ್ರು ಅದಕ್ಕೆ ವಾಪಸ್ಸು ಪ್ರಾಡಕ್ಟ್ಗಳನ್ನು ಕಳಿಸ್ತಾರೆ. ನಿಮ್ಮ ಹತ್ರ ಪ್ರಾಡಕ್ಟ್ ಬಂತು, ನೀವು ಓಪನ್ ಮಾಡಿ ನೋಡಿದಾಗ ಯಾವುದೋ ಒಂದು ಸಿಸ್ಟಮು ಡ್ಯಾಮೇಜ್ ಆಗಿತ್ತು. ಅವಾಗ ನೀವೇನು ಮಾಡಬೇಕು? ಅವ್ರಿಗೆ ವಾಪಸ್ಸು ಕಂಪ್ಲೇಂಟ್ ಮಾಡಬೇಕು. ನೀವು ಕಳಿಸಿರುವಂತಹ ಇಷ್ಟು ಪ್ರಾಡಕ್ಟ್ಗಳಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಹಿಂಗೆ ಡ್ಯಾಮೇಜ್ ಆಗಿದೆ ಅಂತ. ಅದಕ್ಕೆ ಏನು ಹೇಳ್ತಾರೆ? ದೂರು ಪತ್ರ ಅಂತ ಕರೀತಾರೆ. ಅವರ ಪತ್ರವನ್ನು ನೋಡಿದ್ರು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು. ನೆಕ್ಸ್ಟ್ ಏನು ಮಾಡಿದ್ರು? ಸರಿ, ನಮ್ಮ ಕಡೆಯಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾವು ಆ ಕಂಪ್ಯೂಟರ್ನ ರೀಪ್ಲೇಸ್ ಮಾಡಿಕೊಡ್ತೀವಿ ಅಂತ ಅವರು ವಾಪಸ್ ನಿಮಗೊಂದು ಪತ್ರವನ್ನು ಬರೀತಾರೆ. ಅದಕ್ಕೆ ಏನಂತ ಹೇಳ್ತೀವಿ? ಹೊಂದಾಣಿಕೆ ಪತ್ರ ಅಂತ ಕರಿತೀವಿ. ಆಯಿತಾ? ಇದಿಷ್ಟ ಆದಮೇಲೆ ನೀವು ಅವರಿಗೆ ಟೈಮ್ ಕೊಟ್ಟಿರ್ತೀರ. ಯಾವಾಗ? ಸ್ಟಾರ್ಟಿಂಗಲ್ಲೇ ನನಗೆ ಇಷ್ಟು ಕಂಪ್ಯೂಟರ್ ಬಂದರೆ ಇಂಥ ಒಂದು ಡೇಟ್ ಒಳಗಡೆ, 1 ತಿಂಗಳೊಳಗಡೆ ನಾವು ನಿಮ್ಮ ಪೇಮೆಂಟನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಚೆಕ್ ಮೂಲಕ ಅಂತ ಕಳಿಸಿರ್ತೀರ ಅಂತ ಅಂದ್ಕೊಳ್ಳಿ. ಆಗ ಅವ್ರೇನು ಮಾಡ್ತಾರೆ? ನೀವು 1 ತಿಂಗಳು ಆಗ್ತಾ ಬಂತು, ನೀವು ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂತಂದಾಗ ಅವ್ರೇನು ಮಾಡ್ತಾರೆ? ನಿಮಗೊಂದು ರಿಮೈಂಡರ್ ಲೆಟ್ರ್ ಕಳಿಸ್ತಾರೆ. ನೋಡಿ, ನಾವು ಇಷ್ಟು ಪ್ರಾಡಕ್ಟ್ಗಳನ್ನು ನಿಮಗೆ ಸೇಲ್ ಮಾಡಿದ್ವಿ ಇಂಥ ಡೇಟಲ್ಲಿ, ಆದರೆ ನಿಮ್ಮ ಕಡೆಯಿಂದ ಪೇಮೆಂಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಒಂದು ಲೆಟ್ರನ್ನು ಕಳಿಸ್ತಾರೆ. ಅದನ್ನು ಏನಂತ ಹೇಳ್ತೀವಿ? ಸಂಗ್ರಹಣಾ ಪತ್ರ ಅಂತ ಕರಿತೀವಿ. 20 ಕಂಪ್ಯೂಟರ್ ತಗೊಂಡಿದ್ರಲ್ವಾ, ಅವ್ರ ಹತ್ರ ಇನ್ನೊಂದು ಯಾವುದೋ ಹೊಸ ಪ್ರಾಡಕ್ಟ್ ಬಂತು, ಯಾವುದೋ ಒಂದು ಮಾನಿಟರು, ತುಂಬ ಚೆನ್ನಾಗಿರುವಂಥ ಒಂದು ಮಾನಿಟರ್ ಬಂದಿದೆ ಅಂತ ಅವ್ರು ನಿಮ್ಗೇನು ಮಾಡ್ತಾರೆ? ಲೆಟರನ್ನು ಬರೀತಾರೆ. ನಾವು ಇಂಥ ಟೈಮಲ್ಲಿ ನಿಮಗೆ ಇಷ್ಟು ಕಂಪ್ಯೂಟರ್ಗಳನ್ನು ಸೇಲ್ ಮಾಡಿದ್ವಿ, ನಮ್ಮ ಹತ್ರ ಈಗ ಒಂದು ಹೊಸ ಒಂದು ಪ್ರಾಡಕ್ಟ್ ಬಂದಿದೆ, ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ,
ನೋಡಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನೀವು ನಮ್ಮ ಹತ್ರ ಈಗಾಗಲೇ ಪರ್ಚೇಸ್ ಮಾಡಿರೋದ್ರಿಂದ ನಿಮಗೆ ಈ ಒಂದು ಡಿಸ್ಕೌಂಟ್ ರೇಟಲ್ಲಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಅವರೊಂದು ಲೆಟ್ರ್ ಬರೀತಾರೆ. ಅದನ್ನು ಏನಂತ ಕರಿತೀವಿ ನಾವು? ಮಾರಾಟ ಅಥವಾ ಪ್ರಚಾರ ಪತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಿಮ್ಮ ಕಂಪನಿಗೆ ಎಂಪ್ಲಾಯೀಸ್ ಬೇಕಾಗಿರುತ್ತೆ. ಅದಕ್ಕೆ ನೀವೇನು ಮಾಡ್ತೀರಾ, ಒಂದು ಅಡ್ವರ್ಟೈಸನ್ನು ಪೇಪರಲ್ಲೋ ಎಲ್ಲೋ ಹಾಕಿರ್ತೀರಾ. ಅದನ್ನು ಯಾರೋ ನೋಡಿ ಇಂಟ್ರೆಸ್ಟ್ ಇದ್ದವರು ನಿಮಗೆ ಒಂದು ಲೆಟ್ರನ್ನು ಕಳಿಸ್ತಾರೆ. ನಾನು ಇಂಥ ಒಂದು ಆ್ಯಡನ್ನು ನೋಡಿದೆ, ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಳಾಗಿದ್ದೀನಿ, ಒಂದಷ್ಟು ಪರ್ಸ್ನಲ್ ಡೀಟೇಲ್ಸ್, ಅವ್ರ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಹಾಕಿ ನಿಮಗೆ ಒಂದು ಲೆಟ್ರನ್ನು ಕಳಿಸ್ತಾರೆ. ಅದನ್ನು ಏನು ಹೇಳ್ತೀವಿ? ಪರಿಚಯಾತ್ಮಕ ಪತ್ರ ಅಂತ ಹೇಳಿ ಕರೆಯಲಾಗತ್ತೆ. ನಿಮಗೆ ಅವ್ರು ಕಳಿಸಿರುವಂತಹ ಲೆಟರಲ್ಲಿ ಇದ್ದಂಥ ಡೀಟೇಲ್ಸ್ ಎಲ್ಲ ಓಕೆ ಆಗುತ್ತೆ, ನಿಮಗೆ ಅವರನ್ನು ಹೈಯರ್ ಮಾಡ್ಕೋಬೇಕು ನಿಮ್ಮ ಕಂಪನಿಗೆ ಅಂತ ಅನಿಸುತ್ತೆ. ಅದಕ್ಕೆ ನೀವು ಅವರಿಗೆ ಒಂದು ಲೆಟರನ್ನು ಕಳಿಸ್ತೀರಾ. ಅದನ್ನು ಏನಂತ ಹೇಳ್ತೀವಿ? ನೇಮಕಾತಿ ಲೆಟರ್ ಅಥವಾ ಆಫರ್ ಲೆಟರ್ ಅಂತ ಹೇಳಿ ಕರಿತೀವಿ. ಇದು ನೇಮಕಾತಿ ಲೆಟರಲ್ಲಿ ಬರುವಂತಹ 2 ರೀತಿಯ ಲೆಟರ್ ಆಗಿರುತ್ತೆ. ಮೊದಲನೇದು ಪರಿಚಯಾತ್ಮಕ ಲೆಟರ್, ಇನ್ನೊಂದು ನೇಮಕಾತಿ ಲೆಟರ್. ಪರಿಚಯಾತ್ಮಕ ಅಂದರೆ ಯಾರು ಜಾಬ್ಗೆ ಅರ್ಹರಾಗಿರ್ತಾರೋ ಅಥವಾ ಯಾರು ಜಾಬ್ಗೆ ಆಸಕ್ತರಾಗಿರ್ತಾರೋ ಅವರು ಅವರ ಪರಿಚಯವನ್ನು ಮಾಡಿಕೊಂಡು ಕಳಿಸುವಂತಹ ಲೆಟ್ರನ್ನು ಪರಿಚಯಾತ್ಮಕ ಲೆಟರ್ ಅಂತ ಹೇಳಿ ಹೇಳ್ತೀವಿ. ನೇಮಕಾತಿ ಲೆಟರ್ ಅಂದರೆ ಯಾವುದೇ ಒಂದು ಕಂಪನಿ ಆಸಕ್ತ ಅಭ್ಯರ್ಥಿಗೆ ಅಥವಾ ಅರ್ಹ ಅಭ್ಯರ್ಥಿಗೆ ನೀಡುವಂತಹ ಲೆಟರನ್ನು ನೇಮಕಾತಿ ಲೆಟರ್ ಅಂತ ಹೇಳಿ ಕರಿತೀವಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಜಾಬ್ಗೆ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಆಸಕ್ತನಾಗಿರುವಂಥವನು ನಿಮ್ಮಲ್ಲಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದು ಅವನಿಗೆ ಡೌಟ್ ಬಂದುಬಿಟ್ಟು ಅವನೇನು ಮಾಡ್ತಾನೆ, ಯಾರೋ ಒಬ್ಬ ಮುಖ್ಯವಾದಂಥ ವ್ಯಕ್ತಿ ಹತ್ರ ಹೋಗಿ ಒಂದು ಶಿಫಾರಸು ಪತ್ರವನ್ನು ಬರೆಸ್ಕೊಂಡು ಬರ್ತಾನೆ. ಇದನ್ನು ನಾವು ಏನಂತ ಕರಿತೀವಿ? ಶಿಫಾರಸು ಪತ್ರ ಅಂತ ಹೇಳಿ ಕರಿತೀವಿ. ಇದಿಷ್ಟು ಪತ್ರದ ವಿಧಗಳಾಗಿರುತ್ತೆ. ಈಗ ನಿಮಗೆ ಪತ್ರದ ವಿಧಗಳು ಅಂದರೆ ವಾಣಿಜ್ಯ ಪತ್ರದ ವಿಧಗಳು ಯಾವುದೆಲ್ಲ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಒಟ್ಟು 9 ಪತ್ರದ ವಿಧಗಳನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ನಮಗೆ ವಾಣಿಜ್ಯ ಪತ್ರದ ವಿವಿಧ ಅಂಗಗಳು ಅಂದರೆ ವಾಣಿಜ್ಯ ಪತ್ರವನ್ನು ನಾವು ಯಾವ ರೀತಿ ಬರಿಬೇಕು, ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಅಳವಡಿಸ್ಬೇಕು ಅಥವಾ ವಾಣಿಜ್ಯ ಪತ್ರದ ಫಾರ್ಮೆಟ್ ನೋಡೋದಾದರೆ ಈ ಒಂದು ಫಾರ್ಮೆಟು ನಾವೀಗಾಗಲೇ ಏನು ನೋಡಿದ್ವಲ್ಲ ಮೇಲ್ಗಡೆ ಪತ್ರದ ವಿಧಗಳು ಅಂತ, ಆ ಎಲ್ಲ ಪತ್ರಕ್ಕೂ ಸಹ ಈ ಎಲ್ಲ ಫಾರ್ಮೆಟು ಅಪ್ಲೈ ಆಗತ್ತೆ. ಯಾವುದೇ ಒಂದು ಪತ್ರವನ್ನು ಕೇಳಿ ಅಂದರೆ ಫಾರ್ ಎಕ್ಸಾಂಪಲ್ಲು ಆದೇಶ ಪತ್ರದ ವಿವಿಧ ಅಂಗಗಳು ಅಂತ ಹೇಳಿ ಕೇಳಿದ್ರೂ ಸಹ ನೀವು ಇದನ್ನೇ ಬರಿಬೇಕು. ಅಥವಾ ದೂರು ಪತ್ರದ ವಿವಿಧ ಅಂಗಗಳು ಅಂತ ಹೇಳಿ ಕೇಳಿದ್ರೂ ಸಹ ನೀವು ಇದನ್ನೇ ಬರಿಬೇಕು. ಎಲ್ಲದಕ್ಕೂ ಕೂಡ ಫಾರ್ಮೆಟ್ ಒಂದೇ ಇರುತ್ತೆ, ಬಟ್ ಅದರಲ್ಲಿ ಬರೆಯುವಂಥ ವಿಷಯಗಳು ಮಾತ್ರ ಚೇಂಜ್ ಆಗುತ್ತೆ. ಎಲ್ಲದೂ ಕೂಡ ಒಂದೇ ರೀತಿಯ ಫಾರ್ಮೆಟನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ವಾಣಿಜ್ಯ ಪತ್ರದ ಅಂಗಗಳಲ್ಲಿ ಮೊದಲನೇದಾಗಿ ಬರುವಂತಹದ್ದು ಶಿರೋನಾಮೆ ಅಥವಾ ತಲೆಬರಹ ಅಂತ ಹೇಳಿ ಹೇಳ್ತಾರೆ ಕನ್ನಡದಲ್ಲಿ, ಅಥವಾ ಲೆಟರ್ ಹೆಡ್ ಅಥವಾ ಹೆಡಿಂಗ್ ಅಂತ ಹೇಳಿ ಹೇಳಬಹುದಾಗಿರುತ್ತೆ. ಪತ್ರದ ಮೇಲ್ಭಾಗದಲ್ಲಿ ಬರುವಂತಹ ಒಂದು ಭಾಗ ಆಗಿರುತ್ತೆ. ಈ ಒಂದು ಭಾಗದಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, ಯಾರು ಪತ್ರವನ್ನ ಬರಿತಾ ಇದ್ದಾರೋ ಆ ಒಂದು ಸಂಸ್ಥೆಯ ಹೆಸರು, ಲಾಂಛನ, ವಿಳಾಸ, ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ಈ ಒಂದು ಭಾಗದಲ್ಲಿ ಹಾಕಿರಲಾಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಶಿರೋನಾಮೆ ಅಂತ ಹೇಳಿ ಕರಿತೀವಿ. ಇದು ಪತ್ರದ ಅಧಿಕೃತತೆಯನ್ನು ದೃಢೀಕರಿಸುತ್ತದೆ. ಯಾವುದೇ ಒಂದು ಪತ್ರವನ್ನು ತೆಗೆದುಕೊಂಡ್ರೂ ಸಹ ನಾವು ಮೊದಲು ಯಾರು ಬರಿತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಎಲ್ಲ ಪತ್ರಕ್ಕೂ ಸಹ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್ ತಂತಿ ಅಥವಾ ಟೆಲಿಗ್ರಾಮ್ ವಿಳಾಸ ಅಂದರೆ ತಂತಿ ಅನ್ನುವಂಥದ್ದು ಸಹ ಶಿರೋನಾಮೆಯಲ್ಲಿ ಬರುವಂಥ ಒಂದು ಭಾಗ ಆಗಿರುತ್ತೆ. ಇದು ಅದು ಹೇಳಿದ್ನಲ್ಲ, ಅಡ್ರೆಸ್ ಅಂತ ಏನು ಮೆನ್ಷನ್ ಮಾಡ್ತೀವಿ ಅದನ್ನು ಇಲ್ಲಿ ಕನ್ನಡದಲ್ಲಿ ತಂತಿ ಅಂತ ಹೇಳಿ ಹೇಳ್ತಾರೆ. ಪೋಸ್ಟಲ್ ಅಡ್ರೆಸ್ ಅಂತ ಏನು ಹೇಳ್ತೀವಲ್ವ ಅದನ್ನು ಇಲ್ಲಿ ತಂತಿ ಅಂತ ಹೇಳಿ ಹೇಳಲಾಗುತ್ತೆ. ಲೆಟರ್ ಹೆಡ್ಡಿಂಗಲ್ಲಿ ನಾವು ಬಳಸ್ತೀವಿ. ದೂರವಾಣಿ ಸಂಖ್ಯೆಯನ್ನು ಸಹ ಬಳಸಲಾಗುತ್ತೆ. ಕಳುಹಿಸುವವರ ಸಂಸ್ಥೆಯ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಲಾಗುತ್ತೆ. ನೆಕ್ಸ್ಟು ಅದರ ಕೆಳಗಡೆ ಏನು ಬರೀತಾರೆ? ಪತ್ರ ಸಂಖ್ಯೆಯನ್ನು ಬರೀತಾರೆ. ಇದು ಕಚೇರಿಗಳಲ್ಲಿ ದಾಖಲೀಕರಣಕ್ಕಾಗಿ ಬಳಸುವಂತಹ ಅನನ್ಯ ಸಂಖ್ಯೆ ಆಗಿರುತ್ತೆ, ಅಥವಾ ಕಡತದ ಸಂಖ್ಯೆ ಆಗಿರ್ಬೋದು. ಈ ಸಂಖ್ಯೆ ಪ್ರತಿ ಪತ್ರವನ್ನು ಗುರುತಿಸಲು ಸಹಾಯವನ್ನು ಮಾಡುತ್ತೆ. ಪ್ರತಿಯೊಂದು ಕಂಪನಿಯೂ ಸಹ ಅವ್ರದ್ದೇ ಆದಂಥ ಒಂದು ಕೋಡನ್ನು ಹೊಂದಿರ್ತಾರೆ. ಆ ಕೋಡನ್ನು ಸೇರಿಸಿ ಈ ಒಂದು ಪತ್ರಕ್ಕೆ
ಪತ್ರ ಸಂಖ್ಯೆಯನ್ನು ಬರೀತಾರೆ. ಏನಕ್ಕೆ ಅಂತಂದರೆ ಅದು ರೆಫರೆನ್ಸಿಗೆ ಆಗಿರುತ್ತೆ, ಎಷ್ಟು ಬಾರಿ ಪತ್ರವನ್ನು ಬರಿತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಸಹ ಇಲ್ಲಿ ಮೆನ್ಷನ್ ಮಾಡುವಂಥ ಉದ್ದೇಶದಿಂದನೂ ಸಹ ಈ ಒಂದು ರೆಫರೆನ್ಸ್ ನಂಬರನ್ನು ಬರೆಯಲಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಶಿರೋನಾಮೆಯಲ್ಲಿ ಬರುವಂತಹ ಕೊನೆಯ ಅಂಶ ಏನು ಅಂತಂದರೆ ದಿನಾಂಕವನ್ನು ಸಹ ಕಡ್ಡಾಯವಾಗಿ ಪತ್ರದ ಶಿರೋನಾಮೆಯಲ್ಲಿ ಬಳಸಬೇಕಾಗತ್ತೆ. ಪತ್ರವನ್ನು ಬರೆದ ಅಥವಾ ಕಳುಹಿಸಿದ ದಿನಾಂಕವನ್ನು ನಮೂದಿಸಲಾಗುವುದು. ನೆಕ್ಸ್ಟು ಒಳವಿಳಾಸ ಅಂತಂದರೆ ಅದರ ನೆಕ್ಸ್ಟ್ ಪಾರ್ಟ್ನಲ್ಲಿ ಏನು ಬರುತ್ತೆ, ಒಳವಿಳಾಸ ಅಂದರೆ ಯಾರು ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಅಥವಾ ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಆ ವ್ಯಕ್ತಿಯ ಹೆಸರು ಅಥವಾ ಅವರ ಹುದ್ದೆ, ಸಂಸ್ಥೆಯ ಸಂಪೂರ್ಣ ವಿಳಾಸವನ್ನು ಇಲ್ಲಿ ನಮೂದಿಸಲಾಗತ್ತೆ. ಇಲ್ಲಿ ಶಿರೋನಾಮೆಯಲ್ಲಿ ನಮ್ಮ ಅಡ್ರೆಸ್ ಹಾಕಿದ್ದಾಯಿತು. ನೆಕ್ಸ್ಟ್ ಅದಾದಮೇಲೆ ನಾವು ಯಾರಿಗೆ ಕಳಿಸ್ತಾ ಇದ್ದೀವಿ ಅವ್ರ ಅಡ್ರೆಸ್ ಹಾಕಿದ್ದಾಯಿತು. ಅದಾದ ನಂತರ ಗೌರವ ಸಂಬೋಧನೆ ಅಂದರೆ ಪತ್ರದ ಪ್ರಾರಂಭದಲ್ಲಿ ಸ್ವೀಕರಿಸುವವರಿಗೆ ಗೌರವಾರ್ಥವಾಗಿ ನೀಡುವ ಶುಭಾಶಯ ಅಥವಾ ಸಂಬೋಧನೆ ಆಗಿರುತ್ತೆ. ಇದನ್ನು ನಾವು ಮಾನ್ಯರೇ ಅಥವಾ ಮಾನ್ಯ, ವ್ಯವಸ್ಥಾಪಕರೇ ಈ ಥರ ಎಲ್ಲ ನಾವು ಪದಗಳನ್ನು ಬಳಸ್ತೀವಿ. ಅಥವಾ ಗೌರವಾನ್ವಿತ ಅಂತ ಕೂಡ ಪದಗಳನ್ನು ಬಳಸ್ತೀವಿ. ಇಂತಹ ಪದಗಳನ್ನು ಏನಂತ ಹೇಳ್ತೀವಿ, ಗೌರವ ಸಂಬೋಧನಾ ಪದಗಳು ಅಂತ ಹೇಳಿ ಕರೆಯಲಾಗತ್ತೆ. ನೆಕ್ಸ್ಟು ವಿಷಯ ಸೂಚಿ ಅಂದರೆ ಪತ್ರದ ಮುಖ್ಯ ಉದ್ದೇಶ ಅಥವಾ ವಿಷಯವನ್ನು ಸಂಕ್ಷಿಪ್ತವಾಗಿ ಒಂದೇ ಸಾಲಿನಲ್ಲಿ ತಿಳಿಸುವಂತಹ ಶೀರ್ಷಿಕೆಯನ್ನು ನಾವು ವಿಷಯ ಸೂಚಿ ಅಂತಂದರೆ, ಮಾನ್ಯರೇ ಅಂತ ಬರೆದ ಕೆಳಗಡೆ ನಾವೇನು ಮಾಡ್ತೀವಿ, ವಿಷಯ ಅಥವಾ ಸಬ್ಜೆಕ್ಟ್ ಅಂತ ಹಾಕ್ಬಿಟ್ಟು ನಾವು ಯಾವ ಉದ್ದೇಶದಿಂದ ಪತ್ರವನ್ನು ಬರಿತಾ ಇದ್ದೀವಿ ಅನ್ನೋದನ್ನು 1 ಅಥವಾ 2 ಲೈನಲ್ಲಿ ಶಾರ್ಟಾಗಿ ಸಂಕ್ಷಿಪ್ತವಾಗಿ ಬರಿತೀವಿ. ಅದನ್ನು ವಿಷಯ ಸೂಚಿ ಅಂತ ಹೇಳಿ ಕರೆಯಲಾಗುತ್ತೆ. ನೆಕ್ಸ್ಟು ಉಲ್ಲೇಖದಲ್ಲಿ ಹಿಂದಿನ ಪತ್ರ ವ್ಯವಹಾರ ಅಥವಾ ಒಪ್ಪಂದ ಅಥವಾ ಯಾವುದೇ ಸಂಬಂಧಿತ ದಾಖಲೆಯ ಬಗ್ಗೆ ಸೂಚನೆಯನ್ನು ನೀಡೋದಾಗಿರ್ಬೋದು. ನಾವು ಈಗಾಗಲೇ 1-2 ಬಾರಿ ಪತ್ರಗಳನ್ನು ಕಳಿಸಿದರೆ ಆ ಪತ್ರದ ಸಂಖ್ಯೆಯನ್ನು ಇಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ. ಅಥವಾ ನಾವು ಈಗಾಗಲೇ ಪತ್ರಗಳನ್ನು ಬರೆದಿದ್ದರೆ ಆ ವಿಚಾರವನ್ನು ಸಹ ನಾವಿಲ್ಲಿ ಬರಿಬೇಕಾಗತ್ತೆ. ದಾಖಲೆಯ ಬಗ್ಗೆ ಸೂಚನೆಯನ್ನು ನೀಡೋದನ್ನು ಉಲ್ಲೇಖ ಅಂತ ಹೇಳಲಾಗತ್ತೆ. ನೆಕ್ಸ್ಟು ಪತ್ರದ ವಿಷಯ ಅಥವಾ ಒಡಲು ಒಕ್ಕಣೆ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಬಾಡಿ ಆಫ್ ದ ಲೆಟರು. ಇದು ಪತ್ರದ ಮುಖ್ಯ ಭಾಗ. ಪತ್ರ ಬರೆಯುವ ಕಾರಣ ಮತ್ತು ಎಲ್ಲ ವಿವರವಾದ ಮಾಹಿತಿಯನ್ನು ಇಲ್ಲಿ ವಿವರಿಸಲಾಗುತ್ತೆ. ಇದನ್ನು ಒಡಲು ಅಥವಾ ಒಕ್ಕಣೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ವಂದನಾಪೂರ್ವಕ ಮುಕ್ತಾಯ ಅಂದರೆ ಪತ್ರವನ್ನು ಔಪಚಾರಿಕವಾಗಿ ಮತ್ತು ವಿನಯದಿಂದ ಮುಗಿಸಲು ಬಳಸುವ ನುಡಿಗಟ್ಟು ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ಪತ್ರವನ್ನು ಔಪಚಾರಿಕವಾಗಿ ಮತ್ತು ವಿನಯದಿಂದ ಮುಗಿಸಲು ಬಳಸುವಂತಹ ನುಡಿಗಟ್ಟನ್ನು ನಾವು ವಂದನಾಪೂರ್ವಕ ಮುಕ್ತಾಯ ಅಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪತ್ರಗಳಲ್ಲಿ ನೋಡಿರ್ಬೋದು, ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಂತ ಹೇಳಿ ನಾವೇನು ಮೆನ್ಷನ್ ಮಾಡ್ತೀವಿ, ಇದನ್ನು ವಂದನಾಪೂರ್ವಕ ಮುಕ್ತಾಯ ಅಂತ ಹೇಳಿ ಕರೆಯಲಾಗುತ್ತೆ. ಕೊನೆಯದಾಗಿ ಕಂಪಲ್ಸರಿಯಾಗಿ ಸಹಿ ಅಥವಾ ವಂದನಾಪೂರ್ವಕ ಮುಕ್ತಾಯದ ನಂತರ ಪತ್ರ ಬರೆಯುವವರ ಅಥವಾ ಅಧಿಕೃತ ವ್ಯಕ್ತಿ ಮಾಡುವ ದೃಢೀಕರಿಸುವ ಸಹಿ ಆಗಿರುತ್ತೆ. ಅದಾದ ಮೇಲೆ ಅದರ ಕೆಳಗಡೆ ಏನು ಬರಿತೀವಿ, ಸಹಿ ಮಾಡಿದ ವ್ಯಕ್ತಿಯ ಅಧಿಕೃತ ಹುದ್ದೆ ಅಥವಾ ಸ್ಥಾನಮಾನವನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಾಗತ್ತೆ. ಇದನ್ನು ಪದನಾಮ ಅಂತ ಹೇಳಿ ಕರೀತಾರೆ. ಕೊನೆಯದಾಗಿ ಅಡಕ ಪತ್ರಗಳು ಅಂದರೆ ಯಾವುದಾದ್ರೂ ನಾವು ಅಟ್ಯಾಚ್ಮೆಂಟ್ಗಳು ಇದ್ದರೆ ಪತ್ರದೊಂದಿಗೆ ಲಗತ್ತಿಸಲಾದಂತಹ ಹೆಚ್ಚುವರಿ ದಾಖಲೆಗಳು, ಬಿಲ್ಗಳು ಅಥವಾ ಪಟ್ಟಿಗಳ ವಿವರವನ್ನು ಇಲ್ಲಿ ಸೂಚಿಸಲಾಗುತ್ತೆ. ಕೊನೆಯದಾಗಿ ನಾವು ಯಾವುದಾದ್ರೂ ಚೆಕ್ಗಳನ್ನು ಕಳಿಸ್ತಾ ಇದ್ದರೆ ಅದರ ನಂಬರ್ ಬರೆಯೋದಾಗಿರ್ಬೋದು ಅಥವಾ ಅದರ ಜೊತೆಗೆ ಯಾವುದಾದ್ರೂ ಅಡಿಷ್ನಲ್ ಲೆಟರ್ಸ್ಗಳನ್ನು ಕಳಿಸ್ತಾ ಇದ್ದರೆ ಅದನ್ನು ಮೆನ್ಷನ್ ಮಾಡಿರೋದಾಗಿರ್ಬೋದು. ಈ ಥರದನ್ನೆಲ್ಲ ಏನು ಮಾಡಬೇಕು, ಕೊನೆಯಲ್ಲಿ ಪತ್ರದ ಸಿಗ್ನೇಚರ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟು ಪ್ರತಿಗಳು ಅಂತಂದರೆ ನಾವು ಈ ಪತ್ರವನ್ನು ಇವರಿಗೆ ಮಾತ್ರವಲ್ಲದೆ ಇನ್ನೂ ಬೇರೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ಗೂ ಕೂಡ ಕಳಿಸ್ಬೇಕು ಅನ್ನೋದಿದ್ರೆ ಈ ಪತ್ರದ ಪ್ರತಿಯನ್ನು, ಕಾಪಿಯನ್ನು ಬೇರೆ ಯಾರಿಗಾದರೂ ಕಳಿಸಲಾಗಿದೆಯೇ ಎಂಬುದರ ವಿವರವನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದರೆ ಒಂದೇ ಲೆಟರನ್ನು ನಾವು 2-3 ಜನಕ್ಕೆ ಕಳಿಸ್ಬೇಕಾದ್ರೆ ಅಲ್ಲಿ CC ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ.
ಯಾರ್ಯಾರಿಗೆ ಕಳಿಸ್ತಾ ಇದ್ದೀವಿ ಈ ಒಂದು ಪತ್ರವನ್ನು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಬೇಕು. ವಿಷಯ ಸೂಚನೆ ಅಂದರೆ ಪತ್ರದಲ್ಲಿ ಹೇಳದಿರುವ ಯಾವುದೇ ಮುಖ್ಯವಾದಂತಹ ಅಥವಾ ಹೆಚ್ಚುವರಿ ಅಂಶವನ್ನು ಓದುಗರ ಗಮನಕ್ಕೆ ತರಲು ಈ ವಿಭಾಗವನ್ನು ಬಳಸಬಹುದಾಗಿರುತ್ತೆ. ಏನಾದರೂ ನಾವು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನು ಹೇಳಬೇಕು ಅಂತಂದರೆ ಕೊನೆಯದಲ್ಲಿ ಅಲ್ಲಿ ನಾವು ಮೆನ್ಷನ್ ಮಾಡಬಹುದಾಗಿರುತ್ತೆ ವಿಶೇಷ ಸೂಚನೆ ಅಂತ ಹೇಳಿ. ಕೊನೆಯದಾಗಿ ಹೊರ ವಿಳಾಸ ಅಥವಾ ಔಟ್ಸೈಡ್ ಅಡ್ರೆಸ್ ಅಂತ ಹೇಳ್ಬೋದು. ಇದು ಪತ್ರವನ್ನು ಕಳುಹಿಸಲು ಬಳಸುವ ಲಕೋಟೆಯ ಮೇಲೆ, ಅಂದರೆ ನಾವು ಇದುವರೆಗೂ ನೋಡಿದೆಲ್ಲ ಪಾಯಿಂಟ್ಸ್ ಏನು ಬರುತ್ತೆ ಇನ್ಸೈಡ್ ದ ಪೇಪರ್, ಅಂದರೆ ನಾವೇನು A4 ಶೀಟ್ ಅಥವಾ ಏನೋ ಒಂದು ಶೀಟನ್ನು ಬಳಸ್ತೀವಿ ಬರೆಯೋದಕ್ಕೆ, ಆ ಒಂದು ಶೀಟಿನ ಮೇಲೆ ಬರೆಯುವಂತಹ ಅಂಶಗಳನ್ನು ನಾವೀಗಾಗಲೇ ನೋಡಿದ್ವಿ. ಆದರೆ ಈಗ ನೋಡ್ತಿರುವಂತಹ ಭಾಗ ಬಂದ್ಬಿಟ್ಟು ಇದು ಪತ್ರವನ್ನು ಫೋಲ್ಡ್ ಮಾಡಿ ನಾವು ಒಂದು ಕವರಲ್ಲಿ ಹಾಕಿ ಎನ್ವೆಲಪ್ ಕವರಲ್ಲಿ ಹಾಕಿ ಏನು ಕಳಿಸ್ತೀವಲ್ವ, ಆ ಕವರ್ ಮೇಲ್ಗಡೆ ಬರೆಯುವಂತಹ ಅಡ್ರೆಸ್ಸನ್ನು ನಾವು ಹೊರ ವಿಳಾಸ ಅಂತ ಹೇಳಿ ಕರಿತೀವಿ. ಇದನ್ನು ಯಾವ ಒಂದು ಉದ್ದೇಶದಿಂದ ಬರಿತೀವಿ ಅಂತಂದರೆ ಪತ್ರವನ್ನು ಸರಿಯಾದ ಸ್ಥಳ ಮತ್ತು ವ್ಯಕ್ತಿಗೆ ತಲುಪಿಸಲು ಇದು ಅತ್ಯಗತ್ಯವಾಗಿರುತ್ತೆ. ಇದು ಕಳುಹಿಸುವವರ ವಿಳಾಸ ಮತ್ತು ಸ್ವೀಕರಿಸುವವರ ವಿಳಾಸ ಎರಡನ್ನೂ ಲಕೋಟೆಯ ಮೇಲೆ ಒಳಗೊಂಡಿರುತ್ತದೆ. ಭಾಗದಲ್ಲಿ ನಿಮ್ಮ ಅಡ್ರೆಸ್ ಅಂದರೆ ಯಾರು ಪತ್ರವನ್ನು ಕಳಿಸ್ತಾ ಇದ್ದಾರೆ ಅವರ ಅಡ್ರೆಸ್ ಇರುತ್ತೆ. ಮಧ್ಯದಲ್ಲಿ ಯಾರಿಗೆ ನಾವು ಪತ್ರವನ್ನು ಕಳಿಸ್ತಾ ಇದ್ದೀವಿ ಅವರ ಅಡ್ರೆಸ್ ಇರುತ್ತೆ. ಮೇಲ್ಭಾಗದಲ್ಲಿ ಅಂಚೆಯ ಅಥವಾ ಕೊರಿಯರ್ನ ಒಂದು ಸ್ಟಿಕ್ಕರನ್ನು ಕೂಡ ಅಲ್ಲಿ ಅಂಟಿಸಲಾಗಿರುತ್ತೆ. ಇದೆಲ್ಲದು ಎಲ್ಲಿರುತ್ತೆ? ಹೊರ ವಿಳಾಸದಲ್ಲಿ ಒಳಗೊಂಡಿರುವಂತಹ ಅಂಶಗಳಾಗಿರುತ್ತೆ. ಪತ್ರದ ಒಳಗೆ ಇರುವಂತಹ ವಿಳಾಸವನ್ನು ಒಳ ವಿಳಾಸ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ನಾವು ಹೆಡ್ಡಿಂಗಲ್ಲಿ ಬಳಸ್ತೀವಲ್ವಾ, ಶಿರೋನಾಮೆ ಆದಮೇಲೆ ಅದರ ಕೆಳಗಡೆ ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಅವರ ಅಡ್ರೆಸ್ಸನ್ನು ಏನು ಮೆನ್ಷನ್ ಮಾಡ್ತೀವಿ ಅದನ್ನು ನಾವು ಒಳ ವಿಳಾಸ ಅಂತ ಹೇಳಿ ಕರೆಯಲಾಗತ್ತೆ. ಆದರೆ ಎನ್ವೆಲಪ್ ಕವರ್ನ ಮೇಲ್ಗಡೆ ಬರೆಯುವಂಥ ಅಡ್ರೆಸ್ಸನ್ನು ನಾವು ಹೊರ ವಿಳಾಸ ಅಂತ ಹೇಳಿ ಕರಿತೀವಿ. ಇದಿಷ್ಟು ವಾಣಿಜ್ಯ ಪತ್ರದಲ್ಲಿ ಬರುವಂತಹ ಪ್ರಮುಖ ಅಂಗಗಳು ಅಂತಲೇ ಹೇಳ್ಬಹುದಾಗಿರುತ್ತೆ. ಈಗಾಗಲೇ ಏನು ಹಿಂದೆ ನೋಡಿದ್ವಲ್ಲ 9 ಪತ್ರಗಳು, ಆ ಪತ್ರಗಳಲ್ಲಿ ಯಾವುದೇ ಒಂದು ಪತ್ರವನ್ನು ಬರೀಬೇಕಂದ್ರೂ ಕೂಡ ನಾವು ಈ ಎಲ್ಲ ಅಂಗಗಳನ್ನು ಕಂಪಲ್ಸರಿಯಾಗಿ ನಾವು ಬರೀಲೇಬೇಕಾಗತ್ತೆ. ನೀವು ಯಾವುದೇ ಪತ್ರದ ಅಂಗಗಳನ್ನು ಬರೀರಿ ಅಂತ ಹೇಳಿ ಕೇಳಿದ್ರು ನೀವು ಇದೇ ಉತ್ತರವನ್ನು ಬರೀಬೇಕು. ಮಾದರಿ ಪತ್ರವನ್ನು ರಚಿಸಿ ಅಂತಂದಾಗ ನೀವು ಒಳಗಡೆ ಏನು ಬಾಡಿ ಆಫ್ ದ ಪಾರ್ಟ್ ಬರಿತೀರಲ್ಲ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಅದು ಬಿಟ್ಟು ಇದೆಲ್ಲದೂ ಕೂಡ ಸೇಮ್ ಆಗಿರುತ್ತೆ. ಇದಿಷ್ಟು ನೀವು ಎಲ್ಲ ಪತ್ರದ ಅಂಗಗಳಿಗೂ ನೀವು ಇದನ್ನೇ ಬರೀಬೇಕು. ಇಷ್ಟನ್ನು ಬರೆದ್ರೆ ನಿಮಗೆ ಈಸಿಯಾಗಿ 10 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬಹುದಾಗಿರುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ಕುರಿತಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇಲ್ಲಿಗೆ ನಿಮ್ಮ ಬ್ಲಾಕ್ 3ನ ಮೊದಲ ಘಟಕವನ್ನು ಕಂಪ್ಲೀಟಾಗಿ ಮುಗಿಸಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಅಥವಾ ಇದರಲ್ಲಿ ಏನಾದರೂ ಪಾಯಿಂಟ್ಸ್ಗಳು ಮಿಸ್ ಆಗಿದ್ರೆ ಹೇಳ್ಬೋದಾಗಿರುತ್ತೆ. ಸೊ ನಾನೆಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.